ಹಾಯ್ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೋನು ಸಂತು ವ್ಲಾಗ್ಸ್. ಇದು ಸಂಡೇ ಮಿನಿ ವ್ಲಾಗ್. ಸಂಡೇ ಎಲ್ಲರೂ ಊರಿಗೆ ಹೋಗ್ತಾ ಇದ್ದೀವಿ, ಯಾಕಂದರೆ ಹೆಣ್ಣಿನ ಕಡೆಯವರು ಬರ್ತೀನಿ ಅಂತ ಹೇಳಿದರು. ನಾವು ಮಾರ್ನಿಂಗ್ ಎಲ್ಲ ರೆಡಿಯಾಗಿ 10 o'clock ಅಷ್ಟೊತ್ತಿಗೆ ಊರಿಗೆ ಹೋದ್ವಿ. ಇನ್ನು ಊರಿಗೆ ಹೋದ್ಮೇಲೆ ನಾವು ಸಹ ಬ್ರೇಕ್ಫಾಸ್ಟ್ ಅಲ್ಲೇ ತಿಂದ್ವಿ. ಇನ್ನು ಹೆಣ್ಣಿನ ಕಡೆಯವ್ರನ್ನೆಲ್ಲ ಏನು ತೋರಿಸಿಲ್ಲ, ಇನ್ನು ನೆಕ್ಸ್ಟ್ ಏನು ಶಾಸ್ತ್ರಗಳಿದೆ ಅದರಲ್ಲಿ ತೋರಿಸೋಣ ಅಂತ ಅಂದ್ಬಿಟ್ಟು ಇನ್ನು ಹಾಗೆ ಅವರು ಸಹ ಬಂದಿದ್ದರು. ಇವರು ಸ್ವೀಟ್ ತೊಗೊಬಂದವ್ರೆ, ತಿಂತಾ ಇದ್ದೀವಿ. ಏನು ಮಾಡೋಣ, ಅವರೆಲ್ಲ ಮಾತಾಡ್ತವ್ರೆ, ಅದಕ್ಕೆ ನಾವು ತಿಂತಾ ಇದ್ದೀವಿ ಫ್ರೆಂಡ್ಸ್. ಅಲ್ಲಿ ನಮ್ಮ ಮಾತೇನು ನಡೆಯಲ್ಲ. ನಾವು ನಡೆದ್ರು ನಾವು ಮಾತಾಡೋಣ. ನೋಡಿ ಫ್ರೆಂಡ್ಸ್, ಡಯಟ್ ಆಗಿದ್ದೀನಿ ಅಂತಾಳೆ. ಬೇರೆ ಶುಗರ್ಲೆಸ್ ಬ್ರೇಕ್ಫಾಸ್ಟ್ ತಿಂದು ತಿಂತೀನಿ. ತಿಂತೀನಿ ಫ್ರೆಂಡ್ಸ್. ನಾವು ಎಷ್ಟು ತಿಂಡಿ ಪೋತಿರು ಅಂದರೆ ಮದುವೆ ಮುಂಚೆಯಿಂದಲೂ ತಿಂಡಿ ಪೋತಿರೆ, ಈಗಲೂ ನೋಡಿ ತಿಂಡಿ ಪೋತಿರು. ಎಲ್ಲೋದ್ರೂ ನಾವಿಬ್ರು ಪೇರಾಗೆ ಇರ್ತೀವಿ. ಈ ಕಾಫಿ ಥರ ಇನ್ನು ಎಲ್ಲೋದ್ರೂ ನನ್ನ ಮಗ ಅಂತೂ ಯಾವುದನ್ನ ಒಂದು ವಸ್ತುಗೆ ಈ ನಡುವೆ ಸ್ವಲ್ಪ ಕಿತ್ತಾಡೋದು ಕಲ್ತ್ಬಿಟ್ಟಿದ್ದಾರೆ. ಎಷ್ಟು ಕಿತ್ತಾಡ್ತಾರೆ ಅಂದರೆ ಯಾವುದನ್ನ ಒಂದು ವಸ್ತು ಇಬ್ರಿಗೂ ಬೇಕು. ನೋಡಿ ಫ್ರೆಂಡ್ಸ್, ಇವರೇ ಮದುವೆ ಗಂಡು. ಹೇಗನ್ನಿಸ್ತು? ನಿಮ್ಮ ಅತ್ತೆ ಮನೆ ಕಡೆ ಅವ್ರು ಬಂದಿದ್ದು ತುಂಬ ಖುಷಿ ಆಯಿತು. ಹುಡುಗಿ ಯಾಕೆ ಬಂದಿಲ್ಲ? ಕೆಲಸ ಹುಡುಗಿ ಬಂದಿರಲಿಲ್ಲ, ಅವ್ರ ಅತ್ತೆನೂ ಬಂದಿರಲಿಲ್ಲ. ಅವರ ತಂಗಿ ಮತ್ತು ಅವರ ದೊಡ್ಡಮ್ಮ ಅವರೆಲ್ಲ ಬಂದಿದ್ದರು. ದೊಡ್ಡಮ್ಮ ಅವ್ರ ಭಾವ ಎಲ್ಲ ಅವರು ಹೋದ್ರು ಸಿನಿಮ್ಯಾಟಿಕ್. ನೋಡಿ ನುಗ್ಗೆ ಸೊಪ್ಪು ಕಿತ್ಕೊಳ್ತಾ ಅವರೆಲ್ಲ. ನೋಡಿ ಕೇಳ್ಕೊಳ್ಳಿ, ಕನ್ನಡದಲ್ಲಿ ಮೊಟ್ಟೆ ಪಲ್ಯ ಮಾಡಕ್ಕಂತೆ ಹೂವಿಂದ ಜಾಸ್ತಿ ಸೊಪ್ಪಿಗಿಂತ ಟೇಸ್ಟ್ ಎಕ್ರೋಜ್ ಕರ್ಲೋತದ. ಇನ್ನು ಅಲ್ಲಿಂದ ಊರಿಂದ ಮಂಜು ಅಕ್ಕ ಅವ್ರ ಮನೆಗೆ ಬಂದ್ವಿ. ಇನ್ನು ಅವರಂತೂ ಬಿಡಲೇ ಇಲ್ಲ, ಊಟ ಮಾಡ್ಕೊಂಡು ಹೋಗಿರಂತೆ ಇರಿ ಅಂದ್ಬಿಟ್ಟು. ನಾವು ಊರಿಂದ ಬಂದಿದ್ದೆ ಆಲ್ಮೋಸ್ಟ್ 3:30 4 o'clock ಆಗಿತ್ತು. ಇನ್ನು ಸರಿ ಅಂತ ಹೇಳ್ಬಿಟ್ಟು ನಾವು ಅಡುಗೆ ಎಲ್ಲ ಮಾಡಿ, ಇನ್ನು ವೀಡಿಯೋನೂ ಸಹ ಏನೂ ಜಾಸ್ತಿ ಮಾಡ್ಕೊಳ್ಳೋಕ್ಕಾಗಿಲ್ಲ. ನಾವಂತೂ ಬರೀ ಮಾತಾಡೋದೇ ಆಗೋಗಿತ್ತಲ್ಲ, ಹಾಗಾಗಿ ಇನ್ನು ನಾವು ಊಟ ಮಾಡ್ಕೊಂಡು ಹೊರಡೋ ಅಷ್ಟೊತ್ತಿಗೆ ನೈಟ್ 9:30 ಆಗಿತ್ತು. ಹಾಗೆ ಇದು ಇವತ್ತಿನ ಮಿನಿ ವ್ಲಾಗ್ ಆಗಿತ್ತು. ಥ್ಯಾಂಕ್ ಯು ಫಾರ್